ಬೆಂಗಳೂರಿನ ರಾಣಿ ಬೆಂಗಳೂರು ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿಯ ದರ್ಶನಕ್ಕೆ ಇವತ್ತು ನೂತನ ಮುಖ್ಯಮಂತ್ರಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದರು. ಈಗಾಗಲೇ ಈ ಬಗೆಗೆ ಮಾತಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ದೇವಾಲಯದ ಅರ್ಚಕರಾಗಿರುವಂತಹ ಪುಟ್ಟರಾಜು ಶೆಟ್ಟಿ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಗುರುಗಳೇ, ಇವತ್ತು ದೇವಾಲಯಕ್ಕೆ ಸಿಎಂ ಕೂಡ ಆಗಮಿಸಿದ್ರು. ಏನೇನೆಲ್ಲ ವಿಶೇಷ ಪೂಜೆಗಳನ್ನು ಕೈಗೊಳ್ಳಲಾಗಿತ್ತು? ನಮಸ್ಕಾರ. ಸರ್ವೇ ಜನ ಸುಖಿನ ಭವಂತು. ಈ ದಿನ ನಾಡಿನ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿರೋದ್ರಿಂದ ಎಂದಿನಂತೆ ನಮ್ಮ ಎಲ್ಲರಿಗೂ ಸಹ ಸಂತೋಷವಾಗಿರ್ತದೆ. ನಮ್ಮ ದೇವಾಲಯದ ಪ್ರತೀತಿ ಏನಿದೆ ಆ ರೀತಿಯಂತೆ ಪೂಜಾ ವಿಧಿವಿಧಾನಗಳನ್ನು ನಾವು ಆಚರಿಸುತ್ತೇವೆ. ಮೊದಲಿಗೆ ಬಂದು ಬಿಸಿಲಿ ಮಾರಮ್ಮ ದೇವಿಗೆ ಮೊಸರನ್ನು ಎರಚಿ ತಂಪು ಆಗಿರೋದಕ್ಕೋಸ್ಕರ, ನಾಡಿನ ಜನತೆಗೆ ತಂಪನ್ನು ಕೋರೋದಕ್ಕೋಸ್ಕರ ತಾಯಿಗೆ ಮೊಸರನ್ನು ಎರಚಿ ಪೂಜೆ ಮಾಡಿದ್ರು. ನಂತರ ಮೂಲ ವಿಗ್ರಹಕ್ಕೆ ಬಂದು ಶ್ರೀ ಅಣ್ಣಮ್ಮ ದೇವಿ ಏನು ಮೂಲ ದೇವಿ ಇದು ವಿಗ್ರಹ ಇದೆ ಅಲ್ಲಿ ಬಂದು ಪೂಜೆಯನ್ನು ಮಾಡಿಸಿ, ತಾವು ಸಹ ಪೂಜೆಯನ್ನು ಮಂಗಳಾರತಿಯನ್ನು ಮಾಡಿ ಸೇವೆಯನ್ನು ಮಾಡಿ ಅವರು ಸಹ ಒಂದು ರೀತಿ ಸಂತೋಷನ ವ್ಯಕ್ತಪಡಿಸಿರ್ತಾರೆ. ಈ ರೀತಿಯಾಗಿ ಬಂದಿರತಕ್ಕಂಥದ್ದನ್ನು ನಮ್ಮ ದೇವಾಲಯಕ್ಕೆ ಮತ್ತು ನಮ್ಮ ನಾಡಿಗೆ, ನಮ್ಮ ನಗರಕ್ಕೆ ಹೆಮ್ಮೆಯ ವಿಚಾರವಾಗಿರುತ್ತದೆ. ಇವತ್ತು ಅವರು ಬರುವಂತಹ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಅಭಿಷೇಕಗಳನ್ನು ಕೂಡ ಮಾಡಿದ್ರಿ ಅನ್ನುವಂಥ ಮಾತುಗಳು ಕೂಡ ಇರುವಂಥದ್ದು. ಹೌದು, ಈಗಾಗಲೇ ಬರ್ತಾರೆ ಅಂತಂದರು. ನಾವು ಆಲ್ರೆಡಿ ಅವ್ರು ಬರುವ ಮುನ್ನೆನೇ ನಾವು ಅಭಿಷೇಕಗಳೆಲ್ಲ ಆಗಿತ್ತು. ಈಗ ನಂತರದಲ್ಲಿ ಈಗ ಬೆಣ್ಣೆಯ ಅಲಂಕಾರವನ್ನು ಸಹ ಮೂಲದೇವಿಗೆ ನಾವು ಹಮ್ಮಿಕೊಂಡಿದ್ದೇವೆ. ಈಗ ಮೂಲ ವಿಗ್ರಹಕ್ಕೆ ಬೆಣ್ಣೆಯ ಅಲಂಕಾರವನ್ನು ನೆರವೇರಿಸಲಾಗುತ್ತದೆ. ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರು ಅಣ್ಣಮ್ಮ ದೇವಿಯ ದರ್ಶನ ಪಡೆದಂಥ ಸಂದರ್ಭದಲ್ಲಿ ತಾವೇನಾದ್ರು ಆಶೀರ್ವದಿಸಂಥದ್ದು, ತಾವೇನಾದರೂ ಅಂದರೆ ಪ್ರಾರ್ಥನೆ ಅವರೇನಾದ್ರು ಮಾಡ್ಕೊಂಡಂಥದ್ದು ಏನಾದ್ರು ತಮಗೆ ಗೊತ್ತಿದೆಯಾ? ಖಂಡಿತವಾಗಿಯೂ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಸಹ ಬಂದಿದ್ದರು, ಹಾಗೂ ಸಹ ದೇವಿಯನ್ನು ಬೇಡ್ಕೊಂಡಿದ್ರು. ಹಾಗೂ ಎಲ್ಲ ರೀತಿಯಲ್ಲೂ ನಾವು ಆಶೀರ್ವಾದಗಳು ಎಲ್ಲವನ್ನೂ ಸಹ ಆಶೀರ್ವಾದವನ್ನು ಮಾಡಲಾಗಿತ್ತು. ಅದೇ ರೀತಿಯಾಗಿ ಈ ದಿನ ಏನು ನಾಡಿನ ಮುಖ್ಯಮಂತ್ರಿಯಾಗಿ ಬಂದು ದೇವಿಯ ದರ್ಶನವನ್ನು ಪಡೆದು ತಮ್ಮ ಹರಕೆಯನ್ನು ತೀರಿಸಿರ್ತಾರೆ. ಇವತ್ತು ದೇವಿಯ ದರ್ಶನವನ್ನು ಪಡೆದ್ರು, ಇಲ್ಲಿ ಏನಾದ್ರು ಪ್ರಾರ್ಥನೆ ಸಲ್ಲಿಸಿದಂಥದ್ದು, ತಾವೇನಾದರೂ ಅವ್ರಿಗೆ ಹೇಳಿದಂಥದ್ದು ಆ ಥರದ್ದು ಏನಾದ್ರು ನಡೀತಾ ಇಲ್ಲಿ ಅಂತ? ಖಂಡಿತವಾಗೂ ಆಯಿತು. ನಾಡಿಗೆ ಅವರು ಸುಭಿಕ್ಷತೆಯನ್ನು ಕೋರಿದ್ದಾರೆ. ಎಲ್ಲ ರೀತಿಯಲ್ಲಿ ದೈವ ಆಶೀರ್ವಾದ ಮಾಡಲಿ ಅಂತ ಅವರು ಇದು ಮಾಡಿದ್ದಾರೆ. ಅವ್ರಿಗೂ ಅವರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಏಳಿಗೆಯನ್ನು, ಮುಂದಿನ ಸ್ಥಾನಮಾನಗಳಿಗೆ ಹೋಗಲಿ ಅಂತ ನಾವು ಹಾರೈಸಿರ್ತೇವೆ. ಅವ್ರು ಬಂದಂಥದ್ದು, ದರ್ಶನ ಪಡೆದಂಥದ್ದು ತಮಗೆ ಎಷ್ಟು ಸಂತೋಷವಾಗ್ತಿದೆ ಗುರುಗಳೇ? ಭಾಳ ಸಂತೋಷ ಆಗ್ತಿದೆ. ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂತರೂ ನಮ್ಮ ನಗರ ದೇವಿ ಅಣ್ಣಮ್ಮ ದೇವದಾಗಿ ಬಂದಿರೋದ್ರಿಂದ ಸಹಜವಾಗಿ ನಮಗೆ ಸಂತೋಷವಾಗುತ್ತೆ. ದೇವಾಲಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೋರಿಕೆಗಳಿದ್ವಾ? ಅಂದರೆ ದೇವಾಲಯದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವೇನಾದರೂ ಈ ಮನವಿಯನ್ನೇನಾದ್ರು ಮಾಡಿದ್ರಾ? ಹೇಳಿದ್ದೀವಿ, ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅದನ್ನು ಪರಿಗಣನೆ. ಏನು ಗುರುಗಳೇ ಮನವಿ? ದೇವಾಲಯದ ಮುಂದಿನ ಇದಕ್ಕೆ ಗೋಪುರ ನಿರ್ಮಾಣ ಇವುಗಳಿಗೆ ನಾವು ಅದನ್ನು ಮನವಿ ಮಾಡಿದ್ದೀವಿ, ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಇವಿಷ್ಟು ಕೂಡ ಅಣ್ಣಮ್ಮ ದೇವಾಲಯದ ಅರ್ಚಕರ ಮಾತು. ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.